ಇನ್ನು ಬ್ಯಾಲೆಟ್ ಪೇಪರ್ ಬಳಕೆ ಬಗ್ಗೆ ಸರ್ಕಾರದ ವಿರುದ್ಧ ಸಂಸದ ಬೊಮ್ಮಾಯಿ ಕೂಡ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ಸಂಸದ ಬೊಮ್ಮಾಯಿ ಹರಿಹಾಯ್ದಿದ್ದಾರೆ. ಬ್ಯಾಲೆಟ್ ಪೇಪರ್ಗಳಲ್ಲಿ ಅಕ್ರಮ ಗೊಂದಲ ಬಹಳ ಆಗ್ತಾ ಇತ್ತು. ಅಂದರೆ ಈ ಹಿಂದೆ ಕೂಡ ಈ EVM ಬರೋಕ್ಕಿಂತ ಮುಂಚೆ ಬ್ಯಾಲೆಟ್ ಪೇಪರನ್ನು ಯೂಸ್ ಮಾಡ್ತಾ ಇದ್ರಲ್ಲ, ಆಗ ಬ್ಯಾಲೆಟ್ ಪೇಪರ್ಗಳಲ್ಲಿ ಅಕ್ರಮ ಗೊಂದಲ ಬಹಳ ಆಗ್ತಾ ಇತ್ತು. ಚುನಾವಣೆ ಗೊಂದಲ ಅಕ್ರಮ ತಪ್ಪಿಸ್ಲಿಕ್ಕೇನೆ EVMಗಳು ಬಂದಿದ್ದು. 2004 2009 ಲೋಕಸಭಾ ಎಲೆಕ್ಷನ್ ಬಗ್ಗೆ ಕಾಂಗ್ರೆಸ್ಗೆ ತಕರಾರಿಲ್ಲ, ಈಗ ತಕರಾರು ಬಂದಿದೆ ಅಂತ ಒಂದು ಕಡೆ ಬೊಮ್ಮಾಯಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಟೋಟಲಿ ಸ್ಥಳೀಯ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇರುವ ವಿಚಾರಕ್ಕೆ ಕಿಡಿಕಾರ್ತಾ ಇದ್ದಾರೆ. ಬಹಳಷ್ಟು ನ್ಯೂನತೆಗಳಾಗ್ತಿತ್ತು, ಅಕ್ರಮಗಳಾಗ್ತಿತ್ತು. ಅದನ್ನ ತಪ್ಪಿಸಲು EVM ಬಂತು. EVM ನಮ್ಮ ಹಳ್ಳಿ ಜನನು ಕೂಡ ಈಗ ಬಹಳ ಅಚ್ಚುಕಟ್ಟಾಗಿ ಅದನ್ನ ಉಪಯೋಗ ಮಾಡಕ್ ಕಲ್ತಿದ್ದಾರೆ. 2004 2009 ಕಾಂಗ್ರೆಸ್ ಲೋಕಸಭೆಗೆ ಆಯ್ಕೆಯಾಗಿರುವಂತದ್ದು EVM ಅಲ್ಲಿ. ತದನಂತರ ಹಲವಾರು ರಾಜ್ಯಗಳನ್ನು ಗೆದ್ದಿದ್ದಾರೆ, ಇನ್ಕ್ಲೂಡಿಂಗ್ ಕರ್ನಾಟಕ. ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ಅದು EVM ಇಂದ. ತಾವು ಗೆಲ್ಲೋದಕ್ಕೆ EVM ಬೇಕಾಯ್ತು. ಈಗ ಪಾಪ ಬೆಂಗಳೂರಿನವ್ರಿಗೆ ಓಟ್ ಹಾಕೋದಕ್ಕೆ ಬ್ಯಾಲೆಟ್ ಪೇಪರು ಮತ್ತೆ 25 ವರ್ಷ ಹಿಂದೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಒಂದು IT ಸಿಟಿ ಅಂತ ಮಾರ್ಕ್. EVM ಅಲ್ಲಿ ಏನ್ ನ್ಯೂನತೆ ಇದೆ ಬನ್ನಿ ತೋರ್ಸ್ ಬನ್ನಿ ಅಂತ ಹಲವಾರು ಬಾರಿ ಎಲೆಕ್ಷನ್ ಕಮಿಷನ್ ಕರೆದು ಇವ್ರು ಹೋಗಿಲ್ಲ. ಸಾಕ್ಷಿ